ಬಹುತೇಕ ಖಾಸಗಿ ಶಾಲೆಗಳು ಮಾನವೀಯತೆ ಅಳವಡಿಸಿಕೊಂಡರೆ ಬಡ ಮಧ್ಯಮದ ವಿದ್ಯಾರ್ಥಿಗಳು ಭವಿಷ್ಯಕ್ಕೆ ಬುನಾದಿಯಾಗಬೇಕೆಂದು ನಗರಸಭಾ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಬಾಲು ಪಬ್ಲಿಕ್ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ನಗರದ ಪ್ರತಿಷ್ಠಿತ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪೂರ್ವ ಕಾರ್ಮಿಕರ ಮಕ್ಕಳಿಗೆ 1 ರಿಂದ 2ನೇ ತರಗತಿವರೆಗೂ ಉಚಿತ ಶಿಕ್ಷಣ, ನಂತರ ಪದ್ಮನಾಭ ಫೌಂಡೇಶನ್ನಿಂದ ಶಿಷ್ಯವೇತನ ನೀಡುವುದು ಖಾಸಗಿ ಶಾಲೆಗಳಿಗೆ ಮಾದರಿಯಾಗಿದೆ ಎಂದರು. ಪ್ರಸಕ್ತ ದಿನಗಳಲ್ಲಿ ಖಾಸಗಿ ಶಾಲೆಗಳು ಶಿಕ್ಷಣವನ್ನು ಬಿಸಿನೆಸ್ ಮಾಡಿಕೊಂಡಿದ್ದಾರೆ. ಆದರೆ ಬಾಲು ಪಬ್ಲಿಕ್ ಶಾಲೆ ಹಲವಾರು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿ ಮಾನವೀಯ ಮೌಲ್ಯ, ಸಂಬಂಧಗಳ ಮೌಲ್ಯ, ದಾನ, ಧರ್ಮ, ಪರೋಪಕಾರದಂತಹ ಗುಣಗಳನ್ನು ಶಿಕ್ಷಣವನ್ನು ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಬಾಲು ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ VS ಚೆಟ್ಟಿ ಮಾತನಾಡಿ, ಕಳೆದ 4 ವರ್ಷಗಳ ಹಿಂದೆ ಸರ್ಕಾರ RTE ತೆಗೆದರೂ ನಮ್ಮ ಶಾಲೆಯಲ್ಲಿ ಮುಂದುವರಿಸಿದ್ದೇವೆ ಎಂಬುದಕ್ಕೆ ನಮಗೆ ಆತ್ಮತೃಪ್ತಿ ತಂದಿದೆ ಎಂದರು. ಬಡ ವಿದ್ಯಾರ್ಥಿಗೆ 2 ವರ್ಷ ಉಚಿತ ಶಿಕ್ಷಣ ಎಂದು ಆಶ್ಚರ್ಯಪಡುವುದಕ್ಕಿಂತ ಮುಗ್ಧ ಮಕ್ಕಳಲ್ಲಿಯೇ ಮಾನವೀಯ, ದಾನ, ಧರ್ಮ ಗುಣಗಳನ್ನು ಮೊಳಕೆ ಹೊಡೆಯುವಲ್ಲಿ ಎಂಬ ಉದ್ದೇಶದಿಂದ ಈ ಸಮಾರಂಭದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಶಾಲೆಯ ಜಂಟಿ ಕಾರ್ಯದರ್ಶಿ ವಿ ಬಾಲಸುಬ್ರಹ್ಮಣ್ಯಂ ಮಾತನಾಡಿ, ಶಾಲೆಯಲ್ಲಿ ಹೊಸ ಅಭಿಯಾನ ಪ್ರಾರಂಭವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒಂದೇ ಸಾಲದು, ಭವಿಷ್ಯದ ಮಕ್ಕಳಿಗೆ ಅವಶ್ಯಕತೆಯಾಗುವ ಮಾನವೀಯ ಮೌಲ್ಯ ಗುಣಗಳನ್ನು ಉಣಬಡಿಸಬೇಕೆಂದು ತಿಳಿಸಿದರು. ಈ ದಿವಸ ನಮ್ಮ ಬಾಲು ಪಬ್ಲಿಕ್ ಸ್ಕೂಲ್ನ ಆವರಣದಲ್ಲಿ ಏನಿವತ್ತು ನಮ್ಮ ಪೌರ ಕಾರ್ಮಿಕರ ಮಕ್ಕಳನ್ನು ಉಚಿತವಾಗಿ ವಿದ್ಯಾಭ್ಯಾಸ 2 ವರ್ಷ ವಿದ್ಯಾಭ್ಯಾಸಕ್ಕೆ ಇವತ್ತೇನು ಈ ಸಮಾರಂಭ ಮಡಗಿದ್ದಾರೆ. ನಾನೊಂದು ಮನವಿ ಮಾಡಿದ್ದೆ ನಮ್ಮ ಸುಬ್ಬಯ್ಯ ಶೆಟ್ಟಿ ಅವರಿಗೆ, ಈ ಥರ ಏನಾರ ಇದ್ರೆ ಅವಕಾಶ ಇದ್ದರೆ ಮಾಡಿ ಸರ್ ಅಂತ. ನಮ್ಮ ಮಾತಿಗೆ ಅವರು ಸ್ಪಂದಿಸಿ ಈ ದಿವಸ ನಮ್ಮ ಪೌರ ಕಾರ್ಮಿಕರನ್ನ ಮಗನ್ನ ಈ ಸತಿ 2 ವರ್ಷಕ್ಕೆ ವಿದ್ಯಾಭ್ಯಾಸಕ್ಕೆ ಇವತ್ತು ತಗೋತಾ ಇದ್ದಾರೆ. ನಾನು ನನ್ನ ನಗರಸಭೆಯ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ, ಎಲ್ಲರಿಗೂ ಪರವಾಗಿ ನಾನು ಅವ್ರನ್ನ ತುಂಬ ಹೃದಯದಿಂದ ಅವ್ರನ್ನ ಸ್ಪಂದಿಸಿದ. ಈ ದಿವಸ ಇಲ್ಲಿ ಹಾಜರುವಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಸ್ಕೂಲಿನ ಎಲ್ಲ ಮ್ಯಾನೇಜ್ಮೆಂಟ್, ಈ ಥರ ನೀವು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಯಾಕಂದರೆ ಇದೇ ಥರ ಈಗ ಸುಮಾರು ಕಾನ್ವೆಂಟ್ ಸ್ಕೂಲ್ ಅದೇ ನಮ್ಮ ಚನ್ನಪಟ್ಟಣದಲ್ಲಿ, ಟೌನಲ್ಲಿ. ಇದೇ ಥರ ಒಬ್ಬ 2 ಮಕ್ಕಳನ್ನ ಈ ಥರ ತಗೋತಾ ಇದ್ದಾರೆ. ಈಗ ಒಬ್ಬ ಪೌರ ಕಾರ್ಮಿಕ ಬೆಳಗ್ಗೆ ಎದ್ದು 6 ಗಂಟೆಯಿಂದ ಮಧ್ಯಾಹ್ನ ಗಂಟ ಅವರು ಬೀದಿ ಗುಡಿಸೋದಾಗಲಿ, ಚರಂಡಿ ಕ್ಲೀನ್ ಮಾಡೋದಾಗಲಿ, ಕಸ ಎತ್ತಿ ಲೋಡಿಂಗ್ ಮಾಡೋದಾಗಲಿ, ಹಗಲು ರಾತ್ರಿ ಈ ನಗರವನ್ನು ಸ್ವಚ್ಛತಾ ಮಾಡೋದಕ್ಕೆ ಅವರು ಕಷ್ಟಪಡ್ತಾರೆ. ಅವ್ರನ್ನ ಯಾಕಂದರೆ ನೋಡಿ, ಈಗ ಮೊನ್ನೆ ಬರೀ 4 ದಿನ ಸ್ಟ್ರೈಕ್ ಆಯಿತು. 4 ದಿನ ಸ್ಟ್ರೈಕ್ಗೆ ನಮ್ಮ ಟೌನೇ ಎಲ್ಲ ಪೂರ್ತಿ ಹದ್ಗಟ್ಟಿತ್ತು. ಎಲ್ಲಿ ನೋಡಿದ್ರು ಕಸದ ರಾಸೆ, ಕಸ ಎತ್ತವ್ರಿಲ್ಲ, ಎಲ್ಲಿ ನೋಡಿದ್ರು ವಾಸನೆ. ಈಗ ಎಲ್ಲಿ ನೋಡಿದ್ರು ಎಲ್ಲ ಕೊರೋನಾ ಈಗ ಎಂಟ್ರಿ ಆಯ್ತು ಸಂದರ್ಭದಲ್ಲಿ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ನಾವು ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು. ಹೆಂಗೋ 4 ದಿನಕ್ಕೆ ಅದು ಸ್ಟ್ರೈಕ್ ಅಂತ್ಯ ಆಯಿತು. ಅದರಲ್ಲಿ ತಿರ್ಗಾ ನಾವೀಗ ಕೆಲಸ ಚಾಲೂ ಮಾಡಿದ್ದೀವಿ ಸ್ವಚ್ಛತೆ ಬಗ್ಗೆ. ಈಗ ನಾನು ಇದೇ ಥರ ಎಲ್ಲ ಗೌರ್ಮೆಂಟ್ನವರು ಈ ಥರ 1 ಮಕ್ಕಳನ್ನ 2 ಮಕ್ಕಳನ್ನ ತಗೊಂಡ್ರೆ ಈಗ ಅವ್ರು ವಿದ್ಯಾಭ್ಯಾಸ ಮಾಡಿ ಅವರು ಒಳ್ಳೆ ಹೆಸರು ತಗೊಳ್ಳಿ. ತಾವುಗಳು ಈಗ ಮುಂದಿನ ಭವಿಷ್ಯ ನೀವೆಲ್ಲ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು. ಪೋಷಕರು ಹಗಲು ರಾತ್ರಿ ಅವರು ತಮ್ಮ ವಿದ್ಯಾಭ್ಯಾಸಕ್ಕೆ ಕಷ್ಟಪಡ್ತಾರೆ. ಅವ್ರನ್ನ ಮಾತ್ರ ನೀವು ಸ್ಪಂದಿಸಿ, ಯಾವ ಥರ ಸ್ಕೂಲಲ್ಲಾಗಲಿ, ಮನೆಯಲ್ಲಾಗಲಿ, ಯಾವ ಥರ ನೀವು ಟ್ಯೂಷನ್ ಆಗಲಿ ಯಾವ ಮೇಂಟೈನ್ ಮಾಡಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಕಲೀರಿ ಅಂತ ಹೇಳ್ತಾ, ನಾನು ಇನ್ನೊಂದು ಸತಿ ನಮ್ಮ ನಗರಸಭೆ ಪರವಾಗಿ ನಮ್ಮ ಸುಬ್ಬಯ್ಯ ಶೆಟ್ಟಿ ಅವರಿಗೆ, ನಮ್ಮ ಪದ್ಮರಾಮ್ ಎಜುಕೇಷನ್ ಟ್ರಸ್ಟ್ ಏನಂದೆ ಅವರಿಗೆಲ್ಲ ನಾನು ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತಾ, ಈ ದಿವಸ ಕರೆದು ನನಗೆ ಮಾತಾಡೋದು ಕೊಟ್ಟಂತ ಎಲ್ಲರಿಗೂ ಒಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. 25-26ನೇ ಸಾಲಿನ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಎಲ್ಲ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ, ಏನೂ ಅನಾಹುತಗಳಾಗದೆ ವರ್ಷ ನಡ್ಕೊಂಡು ಹೋಗಲಿ, ಎಲ್ಲ ಫಲಿತಾಂಶ ಚೆನ್ನಾಗಿರಲಿ ಅಂತ ಹಾರೈಸುತ್ತಾ 1-2 ಮಾತನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. 4 ವರ್ಷಕ್ಕೆ ಹಿಂದೆ ಖಾಸಗಿ ಸಂಸ್ಥೆಗಳಿಗೆ RTEನ ಕಿತ್ತಾಕಿದ ನಂತರ ನಾವು ಪದ್ಮರಾಮ್ ಫೌಂಡೇಶನ್ ಅಂತ ನಮ್ಮ ಶಾಲೆಯಲ್ಲಿ, ಬಾಲು ಪಬ್ಲಿಕ್ ಶಾಲೆಯಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರ ಅಡಿಯಲ್ಲಿ 3ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ
15% ಪ್ರತಿಯೊಂದು ತರಗತಿಯಲ್ಲಿ ಆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು RTE ವಂಚಿತರಾಗಿರುವ ಖಾಸಗಿ ಸಂಸ್ಥೆಗಳ ಮಕ್ಕಳಿಗೆ ಸಿಗಬೇಕು ಅಂತ ಒಂದು ಹೆಜ್ಜೆಯನ್ನು ಇಟ್ಟು ಇದು 4ನೇ ವರ್ಷ. ಇವತ್ತು ಆ ಮಕ್ಕಳಿಗೆ ಬರಮಾಡ್ಕೊಂಡಿದ್ದಾಯಿತು. ಅದೇ ನಿಟ್ಟಿನಲ್ಲಿ ಇನ್ನೊಂದು ಇನಿಷಿಯೇಟಿವ್ನ ಪ್ರಾರಂಭ ಮಾಡಿದ್ದೇವೆ. ಅದೇನೆಂದರೆ, ನಮ್ಮ ಪೌರಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಂಚಿತರಾಗಬಾರದು. ಅವರ ತಂದೆ ತಾಯಿಗಳು ಎಷ್ಟೋ ಜನ ಓದಿರಲ್ಲ, ಆದರೂ ಸಹ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಅವರ ಹಂಬಲ ಇರ್ತದೆ, ಆಸೆ ಇರ್ತದೆ. ಅದು ಕುಂಠಿತ ಆಗಬಾರ್ದು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಹೊಸದಾಗಿ ಈ ವರ್ಷದಿಂದ ಒಂದು ಪೌರಕಾರ್ಮಿಕರ ಮಗುವನ್ನು ದತ್ತಕ್ಕೆ ತಗೊಂಡಿದ್ದೀವಿ. ಆ ಮಗುಗೆ ಉಚಿತ ವಿದ್ಯಾಭ್ಯಾಸವನ್ನು ಬಾಲು ಸಂಸ್ಥೆಯ ಪರವಾಗಿ ಪದ್ಮಾವರಂ ಫೌಂಡೇಶನಿಂದ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಸತ್ಸಂಕಲ್ಪದಿಂದ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೇವೆ. ನನ್ನ ಎಲ್ಲ ಸ್ನೇಹಿತರಿಗೂ, ಇಡೀ ಕರ್ನಾಟಕದಲ್ಲಿರುವಂಥ 11,540 ಖಾಸಗಿ ಶಾಲೆಗಳ ಎಲ್ಲ ಸ್ನೇಹಿತರಿಗೂ ನಮ್ಮದೊಂದು ಮನವಿ, ಒಂದು ಮಗುವನ್ನು ತಾವುಗಳು ಸಹ ತಮ್ಮ ಶಾಲೆಯಲ್ಲಿ ದತ್ತಕ್ಕೆ ತಗೊಳ್ಳಿ. ಅಂತ್ಯೋದಯ ಮಕ್ಕಳಾಗ್ಬೋದು, ತುಂಬ ಬಡ ಮಕ್ಕಳಾಗ್ಬೋದು. ಒಂದು ಮಗುಗೆ ನಾವು ಉಚಿತ ಎಜುಕೇಷನ್ ಕೊಟ್ಟರೆ ನಮಗೇನೂ ನಷ್ಟ ಆಗೋದಿಲ್ಲ ಅಂತ ಅನಿಸ್ತದೆ. ಆ ಮಗು ಒಂದು ಪ್ರಾಯೋಜಿಕ ಸ್ಥಿತಿಯಲ್ಲಿ ಮುಂದಕ್ಕೆ ಹೋಗಿ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾಗ ಈ ಸೊಸೈಟಿಗೆ ತನ್ನದೇ ಆದಂಥ ಕೊಡುಗೆನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಆ ಮಕ್ಕಳಲ್ಲಿ ನಾವು ಉಂಟು ಮಾಡ್ಬೋದು ಅಂತ ಹೇಳ್ತಾ, ಖಾಸಗಿ ಸಂಸ್ಥೆಗಳು ಮುಂದೆ ಬರಬೇಕು. ಈ ವಿಚಾರ ಯಾಕೆ ಹೇಳಬೇಕಾಗಿ ಬರ್ತಾ ಇದೆ ಅಂದರೆ, ನಾನು ಕ್ಯಾಂಪ್ಸ್ನ ರಾಮನಗರ ಜಿಲ್ಲೆಯ ರೆಪ್ರೆಸೆಂಟೇಟಿವ್, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಸಹ ಆಗಿರ್ತೀನಿ. ಎಲ್ಲ ಕಡೆನೂ ಒಂದು ದುಷ್ಪ್ರಚಾರ ಇದೆ. ಈ ಖಾಸಗಿ ಸಂಸ್ಥೆಗಳು ಬರೀ ಹಣ ಮಾಡಿಕೊಳ್ಳಿಕ್ಕೆ ಏನು ಅಂಬ್ರೆಲಾಸ್ ಥರ, ಮುಶ್ರೂಮ್ಸ್ ಥರ ಊರೂರಲ್ಲಿ ಶಾಲೆಗಳನ್ನು ಕಟ್ಕೊಂಡು ಹಣ ಮಾಡ್ಕೊಳ್ತಿದ್ದಾರೆ ಅಂತ ಜನಗಳಲ್ಲಿ ಒಂದು ಮನೋಭಾವ ಇರುವಂಥ ಈ ಸಮಯದಲ್ಲಿ ನಾವು ಸಂಘದ ಜೊತೆಯಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಸಣ್ಣ ಒಂದು ಹೆಜ್ಜೆ ನಾವು ಯಾಕೆ ಇಡಬಾರ್ದು ಅಂತ ಈ ಮೂಲಕ, ಈ ಒಂದು ಚಾನಲ್ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಮಗು ನಮಗೇನು ತೊಂದರೆ ಕೊಡೋದಿಲ್ಲ, ನಮಗೇನು ನಷ್ಟ ಆಗೋದಿಲ್ಲ, ಸೊಸೈಟಿಗೆ ಒಳ್ಳೇದು ಮಾಡ್ತದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಸಹ ಏನಪ್ಪ ವೆಂಕಟಸುಬ್ಬಯ್ಯ ಶೆಟ್ಟರು ಏನು ಹೇಳಿಬಿಟ್ರು ಅಂತ ಅನ್ಕೋಬೇಡಿ, ಅನ್ಯಥಾ ಭಾವಿಸಬೇಡಿ. ಒಂದು ಮಗುಗೆ ಪ್ರತಿ ವರ್ಷ ಅಂದರೆ 10 ವರ್ಷದಲ್ಲಿ 10 ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ, ಜೊತೆಯಲ್ಲಿ ಈ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಈ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯಂ, ಬಾಲು ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಪ್ರಾಯೋಗಿಕವಾಗಿ ಒಂದು ಹೊಸ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಚರಂಡಿಗಳಿಂದ ಹಿಡಿದು, ಕಸದಿಂದ ಹಿಡಿದು, ರೋಡ್ ಸೈಡ್ ಇರೋ ಕಸ ಇರ್ಬೋದು, ಮನೆ ಕಸ ಇರ್ಬೋದು, ಪ್ರತಿಯೊಂದು ನಮ್ಮ ಚನ್ನಪಟ್ಟಣವನ್ನು ನಿಜವಾಗ್ಲೂ ಚನ್ನಪಟ್ಟಣವನ್ನು ಮಾಡ್ತಿರುವಂತಹ ಪೌರಕಾರ್ಮಿಕರಿಗೆ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀವಿ. ಇವತ್ತಿನಿಂದ 2 ವರ್ಷ ಕಾಲ ನಮ್ಮ ಪೌರಕಾರ್ಮಿಕ ಮಗ ಆದಂತಹ ಗಗನ್ ಅವ್ರಿಗೆ 2 ವರ್ಷ ನಾವು ಉಚಿತವಾಗಿ ಒಂದು ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬೇಕಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. 2 ವರ್ಷ ಯಾಕೆ ಅಂತ ಹೇಳಿದ್ರೆ, ಈ 2 ವರ್ಷದಲ್ಲಿ ನಾವು ಅವ್ರಿಗೆ ಸತತವಾಗಿ ಚೆನ್ನಾಗಿ ಪ್ರಯತ್ನ ಪಟ್ಟು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಮಗುಗೆ ಅವರ ಕಾಲ ಮೇಲೆ ನಿಂತು ಬರೋ 3ನೇ ತರಗತಿಯಲ್ಲಿ ಪದ್ಮಾರಾಮ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಏನು ನಮ್ಮ ಶಾಲೆಯಲ್ಲಿ ಉಚಿತವಾಗಿ 8 ವರ್ಷ ಕಾಲ ಅವ್ರಿಗೆ ಎಜುಕೇಷನ್ ನೀಡ್ತೀವೋ, ಆ ಒಂದು ಪ್ರೋಗ್ರಾಮ್ಗೆ ಅವ್ರನ್ನ ತಯಾರು ಮಾಡಿ ಸಿದ್ಧ ಮಾಡಿ ಅವ್ರನ್ನ ತರುವಂಥ ಕೆಪಾಸಿಟಿ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ಗೆ ಇದೆ ಅಂತ ನಂಬ್ತಾ ಅವ್ರಿಗೆ ನಾವು ಈ 2 ವರ್ಷ ಪ್ಲಸ್ ಸೆಲೆಕ್ಷನ್ ಆದ ನಂತರ ಇನ್ನೂ 8 ವರ್ಷ ಅಂದರೆ ಟೋಟಲ್ ಆಗಿ 10 ವರ್ಷ ಕಾಲ ಆ ಮಗುವಿಗೆ ಒಂದು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ನಾವು ಮುಂದೆ ಬಂದಿದ್ದೀವಿ. ಯಾಕೆ ಅಂತ ನೀವು ಅನ್ಕೋಬಹುದು. ನೋಡಿ, ನಾವು ಇವತ್ತು ಒಂದು ಸ್ವಚ್ಛವಾದ ಒಂದು ನಗರದಲ್ಲಿರಬೇಕು, ಉಸಿರಾಟ ಕರೆಕ್ಟಾಗಿ ಆಡಬೇಕು, ನಮಗೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ಕ್ಲೀನ್ಲಿನೆಸ್ಸಿಂದ ಹಿಡಿದು ಮೇಂಟೆನೆನ್ಸ್ವರೆಗೂ ಪ್ರತಿಯೊಂದು ಕರೆಕ್ಟಾಗಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬು ಬಂದು ನಮ್ಮ ಪೌರಕಾರ್ಮಿಕರು. ಅವ್ರಿಗೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡ್ಬೋದು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಒಂದು ಮನವಿ, ನೀವೆಲ್ಲೂ ಕಸವನ್ನು ಆ ಕಡೆ ಈ ಕಡೆ ಬಿಸಾಡಬೇಡಿ. ಹಸಿ ಕಸ, ಒಣ ಕಸ ಅಂತ ಹೇಳಿ ನೀವು ತ್ಯಾಜ್ಯವನ್ನು ಸಪ್ರೇಟ್ ಮಾಡಿ ತದನಂತರನೇ ಅದನ್ನು ನೀವು ದಯವಿಟ್ಟು ನಿಮ್ಮ ಗಾಡಿಗಳಿಗೆ ಕೊಡಿ, ಅಲ್ಲಿ ಇಲ್ಲಿ ಹಾಕಬೇಡಿ.
ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಕೈಯಲ್ಲಿ ಆಗೋದಂಥ ಕೆಲಸ ಏನು ಅಂದರೆ ನಾವು ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ನೀವೇನು ಸಹಾಯ ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಚಿಕ್ಕ ಒಂದು ಸ್ಟೆಪ್ನ ಹೆಜ್ಜೆಯನ್ನು ನೀವು ಸಹ ಮನೆಯಲ್ಲಿ ವಿತರಣೆ ಮಾಡೋದು, ಹಾಗೆ ಅದನ್ನು ಕರೆಕ್ಟಾಗಿ ಗಾಡಿಯೇ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನೀವು ಸಹ ಮನೇಲಿ ಮಾಡಿ ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ತಾ ನಮಸ್ಕಾರ. ಜೈ ಹಿಂದ್.